ನನ್ನ ಮಗನಿಗೆ ಒಂದು ಅರ್ಧ ಆಸ್ತಿ, ಈ ಜಯರಾಮ್ಗೆ ಒಂದು ಅರ್ಧ ಆಸ್ತಿ ಬಂದು ವಿಲ್ ಬರ್ಸ್ಬಿಡೋಣ ಅಂದ್ಕೊಂಡಿದ್ದೆ. ವಿಲ್ ಬರ್ಸ್ಬಿಟ್ಟು ಎಲ್ಲ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಮಗ ಅದನ್ನು ನೋಡಿ ಎಲ್ಲಿದ್ದರೂ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. 25 ಕೋಟಿ ಆಸ್ತಿ ಸಿಗುತ್ತೆ ಅಂದರೆ ಕೋತಿ ಕೂಡ ಮರದಿಂದ ಹಿಡಿದು ಬರುತ್ತೆ ನೋಡಪ್ಪ ರಾಘು, ಇವನ ಹೆಸರಲ್ಲಿ ಅರ್ಧ, ನನ್ನ ಮಗನ ಹೆಸರಲ್ಲಿ ಅರ್ಧ ಆಸ್ತಿನ ವಿಲ್ ಬರ್ಸ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ರೆ ನಿಂದು ಫೀಸ್ ಎಷ್ಟಿದೆಯೋ ಅದನ್ನು ಕೊಟ್ಟು. ಸರಿ, ಎಂಥ ದೊಡ್ಡ ಮನುಷ್ಯರು ಸರ್, ತುಂಬಿದ ಪಡ ಹೀಗೆ ಆಗಲ್ಲ ನೋಡಿ. ರಾಘೋ, ನಾನು ಈ ನನ್ನ ಮಗನ ಕರ್ಕೊಂಡು ಬಂದಿರೋದು ಇವನು ಹೇಳ್ದಂಗೆ ಬಿಲ್ ಬರೆಯೋದಕ್ಕಲ್ಲ, ಮತ್ತೆ ಯಾರು ಹೇಳ್ದಂಗೆ ಬರೀಬೇಕು. ಸರಿ ಹೇಳು. ಅರ್ಧ ಆಸ್ತಿ ನನ್ನ ಹೆಸರಿಗೆ, ಇನ್ನರ್ಧ ಆಸ್ತಿ ನನ್ನ ಹೆಂಡತಿ ಅಂದರೆ ಇವನ ಮಗಳ ಹೆಸರಿಗೆ, ಆ ದೇಶಾಂತರಿ ಮಗನಿಗಲ್ಲ. ನಿನಗಾಗಲ್ಲ ಅಂದರೆ ಹೇಳು, ನಾನು ಬೇರೆ ಕಡೆ ಎಲ್ಲಾದರೂ ಹೊರಟೋಗ್ತೀನಿ. ನೀನು ಕನ್ಸಲ್ಟೇಷನ್ ಫೀಸು ಸಿಗಲ್ಲ ನಿಮಗೆ. ಏನು ಜಯರಾಮ, ಎಲ್ಲ ಇವ್ರ ಮುಂದೆನೆ ಹೇಳ್ತಾ ಇದೆಯಲ್ಲ. ಅವನಿಗೇನೋ ಕೇಳಿಸುತ್ತೆ, ಏನಿಂಗ್ ಹೇಳಿ ನೋಡು, ಜೋತ್ ಬಿದ್ದಿದೆ. ಅಪ್ಪ ನನ್ನ ಮಗ ಹೇಳುತ್ತ ಮಾವಯ್ಯ. ಏನಂದೇವು ಜಯರಾಮ? ಆದರೂ ನೋಡು ಜಯರಾಮ, ಇವ್ರ ಹತ್ರ ವಿಲ್ ಬರ್ಸ್ಬಿಟ್ಮೇಲೆ ಅದು ರಿಜಿಸ್ಟರ್ ಆಗುತ್ತಲ್ಲ, ಅದು ಆಗೋಕ್ಕೆ ಮುಂಚೆ ನೀನು ನನ್ನ ಮಗಳನ್ನ ರಿಜಿಸ್ಟರ್ ಮದುವೆ ಆಗಬೇಕು. ಹೌದು, ರಿಜಿಸ್ಟರ್ ಮದುವೆನೇ ಆಗಬೇಕು. ಬುಕ್ ಪೋಸ್ಟ್ ಮದುವೆಗೆ ಮುದ್ಕ ಒಪ್ಪಲ್ಲ ನೋಡು. ಅಲ್ಲ, ಮಗಳು ಹೇಗಿದ್ದಾಳೆ? ನಿಮ್ಮ ಮಗಳು ಹೇಗಿದ್ದಾಳೆ? ಚೆನ್ನಾಗಿದ್ದಾಳ? ಓ, ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ ಕಣ್ರಿ, ತುಂಬ ಚೆನ್ನಾಗಿದ್ದಾಳೆ. ನನ್ನ ಹಾಗೆ ಇದ್ದಾಳೆ ಅಂದ್ಕೊಳ್ಳಿ, ನನ್ನ ಹಾಗೆ ಇದ್ದಾಳೆ ಅಂದ್ಕೊಳ್ಳಿ. ಹೌದು, ಇವನಿಗೆ ಮೀಸೆ ಬೋಡಿಸಿ ಸೀರೆ ಉಡಿಸಿ ನೌಕೆ ತೊಡಸ್ಬಿಟ್ರೆ ಅವಳು ಸಿಕ್ಬಿಡ್ತಾಳ. ಇದೇ ಮುಖ, ಇಷ್ಟೇ ವಯಸ್ಸು. ನನ್ನ ಮಗಳನ್ನ ತುಂಬಾನೇ ಹೊಗಳ್ತಾನೆ ಕಣ್ರಿ ನನ್ನ ಅಳಿಯ. ಆದರೆ ಯಾಕೋ ಏನೋ ಒಂದ್ಸತಿನೂ ಹೊರಗಡೆ ವಾಕಿಂಗ್ಗೆ ಕರ್ಕೊಂಡೋಗಿಲ್ಲ. ಯಾಕೆ? ಅಲ್ಲೇ ರಾಘು, ಅದು ರಸ್ತೆ ಜನ ಗಾಬರಿ ಆಗ್ಬಿಡ್ತಾರಪ್ಪ ನನ್ನ ಜೋಡಿ ನೋಡಿ, ಅದಕ್ಕೆ ಹೋಗಿಲ್ಲ ನಾನು. ಯಾಕೋ? ಮಗಳು ಚೆನ್ನಾಗಿಲ್ವೇನೋ? ಹೌದು, ಚಂದ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ರಾಘು, ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ಓಹೋ, ನಿಂಗೆ ಗೊತ್ತಲ್ಲ ನಾನು ಭಾಳ ಪ್ರಾಮಾಣಿಕ ಅಂತ, ಎಂದೂ ಸುಳ್ಳು ಹೇಳಲ್ಲ ಅಂತ. ನೋಡ, ನಾನು ನಿನಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ. ಸರ್, 25 ಲಕ್ಷ? ಇವತ್ತಿನ ಬ್ಯಾಂಕಿಗೆ ಬಡ್ಡಿ ಬಿಟ್ಬಿಟ್ಟು ಈ ಅಂಗಡಿ ಮುಚ್ಕೊಂಡು ಆರಾಮಾಗಿ ಇಟ್ಬಿಡ್ಬೋದು ನೋಡಿ. ಮೈಸೂರು ಬ್ಯಾಂಕ್ ಅದೇ ಮೋಸ್ಟ್ ಸೇಫು. ಅಲ್ಲೇ ರಾಘು, ನಿನ್ನ ಅಸಿಸ್ಟೆಂಟಿಗೆ ಕೆಲಸ ಇಲ್ಲ ಅಂತಂದ್ರೆ ಎದ್ದು ಹೊರಗಡೆ ಹೋಗಿ ನಮ್ಮ ಮಾತಲ್ಲಿ ಯಾಕೋ ಬೆಲೆ ಹಾಕ್ತಾನೆ. ಮುಚ್ಚ ಬಾಯ್, ಸುಮ್ಮನೆ ಮಧ್ಯ ಮಾತಾಡ್ಬೇಡ. ಜಯರಾಮ, ಏನು ಹೇಳ್ತಾ ಇದ್ದೆ? 25 ಲಕ್ಷ ಕೊಡ್ತೀಯ ಅಂತ? ಹೇಳು. ಒಂದು ಕತ್ತೆನೇ ತರ್ತೀನಿ, 25 ಲಕ್ಷ ಕೊಟ್ಟು ಆ ಹೆಣ್ಣು ಕತ್ತೆ ತಾಳಿ ಕಟ್ಟು ಅಂತ ಹೇಳ್ತೀನಿ. ನೀನೇನು ಹೇಳ್ತೀಯಾ? ಓ, ಈ ಕತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ, ಬಣ್ಣ ತುಂಬ ಗ್ಯಾರಂಟಿ ಆಗಿದೆ, ಚರ್ಮ ದಪ್ಪಗಿರೋದ್ರಿಂದ ಫರ್ಕೋಟು ಬೇಡ. ಯಾಕೆ? ಈ 25 ಲಕ್ಷ ನಿನ್ನ ಕಣ್ಣಿಗೆ ಹೊರೆ ಕೊಡಿಸುತ್ತೆ ನೋಡೋ ರಘು. ನೀ 25 ಲಕ್ಷ ಕೊಟ್ಟರೆ ಆ ಕತ್ತೆನ ಮದುವೆ ಆಗ್ತೀಯೋ ಇಲ್ವೋ? ನೋಡು ಜಯರಾಮ, ಸದ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು 25 ಲಕ್ಷ ಕೊಟ್ಟರೆ ಖಂಡಿತ ಮದುವೆ ಆಗ್ತೀನಿ. ನೋಡು ಯಪ್ಪ, ನೀನು 25 ಲಕ್ಷ ಕೊಟ್ಟರೆ ಆ ಕತ್ತೆನೇ ಮದುವೆ ಆಗಕ್ಕೆ ಸಿದ್ಧ ಆಗಿರುವಾಗ 25 ಕೋಟಿಗೆ ಎಂಥ ಹುಡುಗಿನ ಮದುವೆ ಆಗಕ್ಕೆ ರೆಡಿ ಆಗಿಲ್ಲ. ಅಲ್ಲಿಗೆ ಇವನ ಮಗಳು ಹೆಂಗಿರ್ಬೋದು? ನೀನು ಬಿಳಿ ಗೊರಿಲ್ಲ ನೋಡಿದ್ಯಾ? ಬಿಳಿ ಗೋರಿಲ್ಲ ನೋಡೇ ಇಲ್ಲಪ್ಪ, ಕೇಳೇ ಇಲ್ಲಪ್ಪ. ಏನೋ ಜಯರಾಮ, ಏನೋ ರಾಘು, ಏನು ತುಂಬ ಮಾತಾಡ್ತಾ ಇದ್ದೀರಲ್ಲ? ಅದು ಬಿಲ್ ಬಗ್ಗೆ ಬರೆಯೋದು ಮಾತಾಡ್ತಾ ಇದ್ದೀನಿ ಮಾವಯ್ಯ.
ಹೌದಾ? ಹೌದು. ಪರವಾಗಿಲ್ಲ ನೀನ್ ಎಲ್ಲ ಹೇಳು ರಾಘವೇಂದ್ರ. ಇವ್ನು ಹೇಳ್ತಾ ಇರೋದೆಲ್ಲ ನಿಜ ಕಣಯ್ಯ. ನೀನ್ ಮುಂದುವರ್ಸೋ ಜಯರಾಮ. ನೋಡ, ನಾ ಬಿಳಿ ಗೊರಿಲ್ಲಾನೆ ಮದುವೆ ಆಗ್ತಾ ಇರೋದು. ಅವಳು ಮದುವೆ ಆದ್ರೆ ಊರವರೆಲ್ಲ ಬಾಯಿ ಬಿಟ್ಕೊಂಡು ಗಾಬರಿಯಾಗಿ ಕುತ್ಕೊಂಡು ನೋಡ್ಬಿಡ್ತಾರೆ. ಹಾಗೆ ಅವಳನ್ನೇನಾದ್ರು ನೋಡಕ್ ಬರೋರಿಗೆ ಒಂದು ಟಿಕೆಟ್ ಹಾಕ್ಸೋಣ ಅನ್ಕೊಂಡಿದ್ವಿ. ಸರ್ ನಮಗೂ ಒಂದು ಟಿಕೆಟ್. ಹೊಸ್ಮನೆ, ನಿಮ್ಮ ಬಾಸ್ಗೆ ಒಂದು ಫ್ಯಾಮಿಲಿ ಪಾಸೇ ಕೊಡ್ತೀನಪ್ಪ, ಅವ್ರ ಜೊತೆನೆ ಬಂದ್ಬಿಡು ನೀವು. ಸರಿ ಸರ್. ಅಲ್ವೋ ಜಯರಾಮ, ಮತ್ತೆ ಯಾಕೆ ಅಂತವಳನ್ನು ಕಟ್ಕೋತಾ ಇದೀಯಾ? ಬೇರೆ ಯಾರು ಸಿಕ್ಕಿಲ್ವಾ ನನಗೆ? ಅದೇ ನಿಂಗೆ ಅರ್ಥ ಆಗಲ್ಲ ನೋಡು. ಆಫ್ರಿಕಾದ ಆಸ್ತಿ ಕಣಮ್ಮ, ಯಾರಿಗುಂಟು ಯಾರಿಗಿಲ್ಲ. ಮತ್ತೆ ಜೀವನ ಹೇಗೆ ನಡೆಸ್ತೀಯೋ, ಸಂಸಾರ ಹೇಗೆ ನಡೆಸ್ತೀಯೋ? ಸಂಸಾರ, ಓ ಮೈ ಗಾಡ್, ಸಂಸಾರ ಮಾಡಿದ್ರೆ ಅದು ನ್ಯೂಸ್ ಪೇಪರ್ನಲ್ಲೇ ಬರುತ್ತೆ. ಚೆನ್ನಾಗಿ ಸರ್ಕಸ್ನ ಒಬ್ಬರು ಕರ್ಕೊಂಡು ಹೋಗ್ಬೋದಮ್ಮ. ಮತ್ತೇನೋ ಮಾಡ್ತೀಯಾ? ಅದಕ್ಕೆ ನಾನು ಇನ್ನು ಬಂದಿರೋದು ಇವ್ನು ಕರ್ಕೊಂಡು ಆ ಬಿಲ್ಲನ್ನ ಅದಕ್ಕೆ ಈ ನನ್ನ ಮಗ ಹೇಳ್ದಂಗೆಲ್ಲ ಬರೆಯೋದು. ಮತ್ತೆ ನಾನು ಹೇಳ್ದಂಗೆ ಬರೀಬೇಕು. ಅರ್ಧ ನನಗೆ, ಇನ್ನು ಅರ್ಧ ನನ್ನ ಹೆಂಡತಿ ಎಷ್ಟು. ಮದುವೆ ಆದ ಒಂದು ವಾರದಲ್ಲೇ ಕತ್ತಿನ ಅವ್ನು ನೋಡ್ತಾ ಇರೋದು. ಕಳಿಸೋ ಸ್ವಲ್ಪ ಕಾಫಿ ಹೊರಗಡೆ ಕಳಿಸೋ, ಕಾಫಿ ತಗೊಬರ್ತೀವಿ. ಸರ್ ಕಾಫಿನೇ ಬೇಕಿದ್ರೆ ತರ್ತೀನಿ, ಇಲ್ಲಾಂದ್ರೆ ಆಚೆ ಹೋಗ್ತೀನಿ. ಹೊಸ್ಮನೆ, 2 ಸ್ಟ್ರಾಂಗ್ ಕಾಫಿ. ಏನೋ ಮನೆಗೆ ಹೋಗಿ ಹೇಳು, ಸ್ಟ್ರಾಂಗ್ ಕಾಫಿ ತಗೊಂಬ. ಅವಳು ಇದ್ದಾಳಲ್ಲ, ಅವಳು ಅವಳ ಹತ್ರನೇ ಕೊಟ್ಟು ಕಳಿಸು. ಸರಿ ಸರಿನಾ? ಸರ್, ನೀವು ಕಾಫಿ ಕುಡಿತೀರಾ? ಕಾಫಿ ಕುಡಿತೀರಾ? ನೋಡಯ್ಯ ರಾಘು, ನಾನು ತುಂಬಾ ಸಿಂಪಲ್. ಏನ್ ಕಂಡ್ರು ಬೇಡ ಅಂದ್ರೆ ಕೊಡ್ಬಿಡ್ತೀನಿ. ಹೌದೌದು, ನೀವು ಗೋಮೂತ್ರಕ್ಕೆ ಬೆಲ್ಲ ಬೆರೆಸ್ಕೊಡಿ, ಕೊಟ್ಬಿಡೋಣ ಸ್ವಾಮಿ. ಕರ್ಗಜ್ಜಿಗೆ ಕಸ ಬೆರೆಸ್ಕೊಡಿ. ನನಗಂತೂ ತುಂಬಾ ಇಷ್ಟ ಕಣ್ರಿ ಅದು. ಅವರು ಕೇಳ್ತಾ ಇರೋದು ಕಾಫಿ. ಓ ಕಾಫಿನಾ? ಪರವಾಗಿಲ್ಲ ಕಣ್ರಿ, ಕಾಫಿನೇ ತರಿಸಿ ಕುಡಿಯೋಣ. ಸರಿ, ಕಾಫಿ ರೆಡಿ ಆಗಿರುತ್ತೆ. ಇಲ್ಲಿ ಡ್ರಾಫ್ಟ್ ರೆಡಿ ಮಾಡ್ತೀನಿ. ಪರವಾಗಿಲ್ವಯ್ಯ ರಾಘು. ಕಾಫಿ ತಗೊಳ್ಳಿ. ಬೇಗ ಹೇಳಿದ್ರೆ ಮಾಡ್ಬೋದಿತ್ತಲ್ವಾ? ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು, ಬೇಗ ಹೇಳಿದ್ರೆ. ಯಾವ್ದಲ್ಲಿರೋದು ಹೇಳ್ತಾ ಇದ್ದಾನೆ ಇಲ್ವಾ? ಅದೇ ಮುದುಕ ನಾನು ಬಿಡಿಸ್ತಾ ಇರೋದು. ಅವನತ್ರನೇ ಹೋಗ್ಬೇಕು ನಾನು ಕಾಫಿ ಕೊಡೋಕೆ. ನಾನು ಭಯ ಆಗ್ತಾ ಇದ್ದೇನಪ್ಪ. ಮೇಡಮ್, ಇವಾಗ ನಿಮ್ಗೆ ಟೆಸ್ಟ್ ಇದೆ, ಧೈರ್ಯ ತಗೊಂಡು ಹೋಗಿ. ಈಗ ಅರ್ಧ ಗಂಟೆ ಧೈರ್ಯ ತಗೊಂಡ್ರೆ ಜೀವನ ಪೂರ್ತಿ ಆರಾಮಾಗಿರ್ತೀರ. ನಿಮಗೆ ಹೋಗಿ ನಿಮ್ಮ ಹೆಸರು ಮಿಸಸ್ ರಾಘವೇಂದ್ರ ಜ್ಞಾಪಕ ಇರಲಿ. ಏನು ಟೆನ್ಷನ್ ಮಾಡ್ಕೋಬೇಡಿ, ಹೋಗಿ, ಪರವಾಗಿಲ್ಲ. ಅರೆ ಹೋಗಿ, ಪರವಾಗಿಲ್ಲ. ಎಲ್ಲ ಇದು ಯಾರು ಈ ಹುಡುಗಿ? ಇವಳು ನನ್ನ ಹೆಂಡತಿ. ಏನಮ್ಮ ನಿನ್ನ ಹೆಸರು? ಸುಷ್ಮಿತಾ ರೈ ಅಂತ. ಅಂದ್ರೆ ಅರ್ಧ ಸುಷ್ಮಿತಾ, ಅರ್ಧ ಐಶ್ವರ್ಯ ರೈ. ಸುಷ್ಮಿತಾ ರೈ, ಒಳ್ಳೆ ಕಾಂಬಿನೇಷನ್. ನನಗೆ ಯಾಕೋ ನೀನು ಹೇಳೋದು ಡೌಟ್ ಕಣಯ್ಯ. ಏನಮ್ಮ ನಿನ್ನ ಹೆಸರು ಏನು? ನೀನೇ ಹೇಳಮ್ಮ. ಮಿಸಸ್ ರಾಘವೇಂದ್ರ. ಏನಂತೆ? ಮಿಸಸ್ ರಾಘವೇಂದ್ರನಂತೆ. ಯಾಕಂತೋ ಗೊತ್ತಿಲ್ಲ, ನೀವೇ ಕೇಳಿ. ಹೌದಾ? ನೋಡ್ತೀನಿ ಬಿಡು. ಸೋನಾ ಮಾಲಿನಿ ಕಣೋ.
ಸುಳ್ಳು ಸುಳ್ಳು ಇವಳು ನಾನು ಹೇಳ್ತೀನಿ. ನಾನು ಒಪ್ಪಲ್ಲ. ಅವಳು ನನ್ನ ನೋಡಿದಾಗಲೆಲ್ಲ ಚೂರಿ ತೆಗಿತಾಳೆ. ನನಗೆ ಗೊತ್ತು ಇವಳು ಅವಳೇ ಅಂತ. ಅಲ್ರಿ ಚೂರಿ ಯಾಕೆ ತಂದ್ರಿ? ಸ್ಪೂನ್ ಸಿಗ್ಲಿಲ್ಲ, ಅದಕ್ಕೆ ತಗೊಳ್ಳಿ. ಸೋನು, ನಾನು ನಿನ್ನ ಈಗ ಇಲ್ಲಿಂದ ಈಗಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆ ಸುಮ್ಮನೆ ಹೊರಟ್ಬಿಡೋಣ. ನಾನು ಬರೋಲ್ಲ ಅಂದ್ರೆ ಬರೋಲ್ಲ. ನಾನು ಯಾಕೆ ಬರಲ್ಲ? ನಾನೀಗ ಸೋನಾ ಮಾಲಿನಿ ಅಲ್ಲ, ಮಿಸಸ್ ರಾಘವೇಂದ್ರ. ರಾಘು ಮಿತ್ರ ದ್ರೋಹಿ ಕಣ. ಯಾಕೋ ಹಿಂಗೆ ಮಾಡಿದೆ? ನಿಜವಾಗ್ಲೂ ಅವಳು ತಾಳಿ ಕಟ್ಟಿದ್ಯೇನೋ ನೀನು? ಹೌದು ಕಣೋ, ತಾಳಿ ಕಟ್ಟಿದ್ದೀನಿ. ತಾಳಿ ಮುರಿದೋಗಿದೆ, ಜ್ಯುವೆಲರಿ ಶಾಪಿಗೆ ಕೊಟ್ಟಿದ್ದೀನಿ. ಇಲ್ಲ, ರಿಪೇರಿ ಮಾಡಿ ಕೊಟ್ಟಿದ್ದಾನೆ, ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಇದೇ ತಾಳಿ. ನಾನು ಒಪ್ಪಲ್ಲ. ಅವಳು ಇವನ್ನ ಮದುವೆ ಆಗಿದ್ದಾಳೆ ಅಂತ ಅನ್ಸುತ್ತೆ. ನಾನು ಒಪ್ಪಲ್ಲ ಕಣಯ್ಯ. ಅವಳನ್ನ ಕರ್ಕೋ, ಈಗಲೇ ಹೊರಡೋಣ. ಬಾರೇ ಬಾರೇ ಚಂದದ ಚೆಲುವಿನ ತೋನ ಬಾರೇ. ಮಧ್ಯ ಮಾತಾಡ್ಬೇಡ. ಬೇಡ ರಾಘು, ಈ ಮುದುಕನ್ಗೆ ನೀವು ಮದುವೆ ಆಗಿದ್ದೀರೋ ಇಲ್ವೋ ಅಂತ ತುಂಬ ಸಂದೇಹ ಆಗ್ತದೆ. ನಿಮ್ಮ ಮದುವೆ ಆಗಿದ್ದ ಫೋಟೋ ಆಲ್ಬಮ್ ತೋರಿಸ್ತೀರಾ?